ಸಿದ್ದಾರೆ ಕ್ರಿಸ್ಮಸ್ ಅಂದರೆ ಏನು ಅಂತೇಳಿ. ಅಮೆರಿಕನ್ ಆಸ್ಟ್ರೋನಾಟ್ಸ್ ಇಬ್ಬರು ವ್ಯಕ್ತಿಗಳು ಚಂದ್ರಲೋಕದ ಮೇಲೆ ಕಾಲಿಟ್ಟಿರುವಂಥದ್ದು ನಾವು ನೋಡ್ತೇವೆ. ಒಬ್ಬನು ಮೊದಲನೇದಾಗಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂತೇಳಿ ಅವನು ಚಂದ್ರಲೋಕದ ಮೇಲೆ ನಡೆದಾಡ್ದ. ಅದಾದಮೇಲೆ ನೆಕ್ಸ್ಟ್ ಮಿಷನ್ನಲ್ಲಿ ಎಡ್ವಿನ್ ಐರಿನ್ ಅನ್ನೋಂಥವನು ಚಂದ್ರಲೋಕದ ಮೇಲೆ ನಡೆಯೋದು ಮಾತ್ರ ಅಲ್ಲ, ಇಲ್ಲಿಂದ ಒಂದು ಸಣ್ಣ ಕಾರ್ ಕೂಡ ತಗೊಂಡೋಗಿದ್ದ, ಅಲ್ಲಿಗೆ ತಕ್ಕನಾಗಿ ಡಿಸೈನ್ ಮಾಡಿರುವಂಥದ್ದು. ಅದ್ರ ಮೇಲೆ ಕೂಡ ಡ್ರೈವ್ ಮಾಡ್ದ ಅಲ್ಲಿ. ಸೊ ಎಡ್ವಿನ್ ಅನ್ನುವಂಥವನು ಈ ಕೇಮ್ ಟು ಆಂಧ್ರ ಪ್ರದೇಶ್ ಅಂಡ್ ಗುಂಟೂರು ಯೂನಿವರ್ಸಿಟಿನಲ್ಲಿ ಅವ್ರಿಗೆ ಸನ್ಮಾನ ಮಾಡಿ, ಚಂದ್ರಲೋಕದಲ್ಲಿ ನೀನು ನಡೆದಾಡಿದೆಯಾ, ಕಾಲಿಟ್ಟಿದೆಯಾ, ನಿನ್ನ ಅನುಭವಗಳನ್ನ ತಿಳಿಸ್ಬೇಕಂತೇಳಿ ಅವ್ರಿಗೆ ಇನ್ವೈಟ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆತನು ಹೇಳಿದ್ದೇನೆಂತಂದರೆ, ಮನುಷ್ಯನು ಭೂಲೋಕದಿಂದ ಹೋಗಿ ಚಂದ್ರಲೋಕದ ಮೇಲೆ ಕಾಲಿಟ್ಟಿರುವಂಥದ್ದಕ್ಕಿಂತಲೂ ಕೂಡ ಇನ್ನೊಂದು ಪ್ರಾಮುಖ್ಯವಾದ ಸಂಗತಿ ಇದೆ. ಅದೇನಂತಂದರೆ, ಸುಮಾರು 2000 ವರ್ಷಗಳ ಹಿಂದೆ ಪರಲೋಕದಲ್ಲಿರುವಂಥ ದೇವರು ಭೂಲೋಕದ ಮೇಲೆ ಕಾಲಿಟ್ಟಿದ್ದಾನೆ. ಅದು ಮುಖ್ಯವಾಗಿರುವಂಥದ್ದು ಅಂತೇಳಿ ಪ್ರಸ್ತಾಪ ಅವನು ಮಾಡಿರುವಂಥದ್ದನ್ನು ನಾನು ಜ್ಞಾಪಕ ಮಾಡ್ಕೊಳ್ತೇವೆ. ಸೊ ಕ್ರಿಸ್ಮಸ್ ಅಂತಂದರೆ ಪರಲೋಕದಲ್ಲಿರುವಂಥ ದೇವರು ಮನುಷ್ಯನಾಗಿ ಭೂಲೋಕದ ಮೇಲೆ ಕಾಲಿಟ್ಟಿರುವಂಥ ಒಂದು ಅಕೇಶನ್ ಅದು. ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಈ ಸಂದರ್ಭವಾಗಿ ಅನೇಕ ಸಂಗತಿಗಳನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಕಲಿಬೋದು. ಆದರೆ ಒಂದು ವಾಕ್ಯ ಭಾಗವನ್ನು ನಾನು ತಗೊಂಡು ಅದರಲ್ಲಿರುವಂಥ ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡುತ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗಿರುವಂಥ ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಅಲ್ಲಿರುವಂಥ ಕೆಲವು ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯದ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನು ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯೆಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯೆಹೂದ ಸೀಮೆಯ ಬೆತ್ಲೆಹೇಮೆ, ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದರು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಣಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ದೇವರು ಈ ವಾಕ್ಯ ಭಾವವನ್ನು ಆಶಿಸಲಿ. ಇಲ್ಲಿ ಮೂಡಣ ದೇಶದಿಂದ ಜೋಯಿಸರು ಅಥವಾ ಜ್ಞಾನಿಗಳು, ಇಂಗ್ಲೀಷಲ್ಲಿ ಮ್ಯಾಗಿ ಎಂಬುದಾಗಿ ಹೇಳ್ತಾರೆ, ಅವರು ಪ್ರಯಾಣ ಮಾಡಿ ಬಂದು ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನು ಪಡ್ಕೊಳ್ಳುವಂಥದ್ದು ಮತ್ತು ಆತನನ್ನು ಆರಾಧಿಸುವಂಥ ಒಂದು ಘಟನೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಈ ಒಂದು ಘಟನೆ ವಿವರಿಸುವಾಗ ಅನೇಕ ಸಂಗತಿಗಳು ನಮ್ಮ ಗಮನಕ್ಕೆ ಬರ್ತದೆ. ಇದರಲ್ಲಿ ನಾವು ಗಮನಿಸುವಂಥ ಒಂದು ಮುಖ್ಯ ಮಾತೇನಂತಂದರೆ, ರಕ್ಷಕನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಂಥ ಉದ್ದೇಶ ಇಲ್ಲಿ ನಾವು ಗಮನಿಸುವಾಗ ಪ್ರಾರಂಭಿಕವಾಗಿ ಆತನ ಅರಸನಾಗಿ ಈ ಲೋಕದಲ್ಲಿ ಜನಿಸಿದನು. ಅದನ್ನು ಮತ್ತಾಯನ ಬರೆದ ಸುವಾರ್ತೆ ವಂಶಾವಳಿಗೆ ನಾವು ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ಆತನು ಯೂದಾ ಕುಲದ ದಾವೀದನ ವಂಶದಲ್ಲಿ
ಇರುವಂಥ ಯೋಸೆಫ ಆಗಿರ್ಬೋದು ಅಥವಾ ಮರಿಯಳಾಗಿರ್ಬೋದು, ಅವರಿಗೆ ಜನಿಸೋದ್ರ ಮುಖಾಂತರವಾಗಿ ದಾವೀದನ ಸಿಂಹಾಸನಕ್ಕೆ ಆತನು ವಾರಸುದಾರನು ಅನ್ನುವಂಥದ್ದನ್ನ ವಂಶಾವಳಿಯಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಅರಸನೇ ಆತನು, ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಆತನು ಬಂದಿರುವಂಥದ್ದು. ಆದರೆ ಶಿಲುಬೆಯ ಮುಖಾಂತರವಾಗಿ ಏನಾಯ್ತಂತಂದರೆ ಒಂದು ಡಿವಿಯೇಷನ್ ನೋಡ್ತಾ ಇದ್ದೇವೆ. ಅದನ್ನು ಭೌತಿಕವಾಗಿ ಅರಸನಾಗಿ ಆಳುವುದರ ಬದಲು ಆತ್ಮಿಕವಾಗಿರುವಂಥ ಸಾಮ್ರಾಜ್ಯವನ್ನು ಆತನು ಕಟ್ಟುವಂಥ ಕಾರ್ಯಕ್ರಮವನ್ನು ದೇವರು ಪ್ರಾರಂಭ ಮಾಡಿದನು. ಅದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ಬಯಲ್ಪಟ್ಟಿಲ್ಲ. ಅದು ಹೊಸ ಒಡಂಬಡಿಕೆಯಲ್ಲಿ ಅದು ನಾವು ಎಫೆಸಿಕ್ ಅಂತ ನೋಡ್ತೇವೆ. ಸಭೆ ಎನ್ನುವಂಥದ್ದು ಅದು ನಿಗೂಢವಾಗಿರೋದು ಒಂದು ಸಂಗತಿ. ಅದು ಪ್ರಾರಂಭವಾಯಿತು. ಅದು ಆತ್ಮಿಕವಾದ ಸಾಮ್ರಾಜ್ಯ. ಆತ್ಮಿಕವಾಗಿರುವ ಸಾಮ್ರಾಜ್ಯ ಅದು ಸಭೆ. ಅದೇ ಸಭೆಗೆ ಅರಸನು ಯೇಸು ಕ್ರಿಸ್ತನೇ. ಅದಕ್ಕೆ ಒಂದು ಕಾಲಮಾನವನ್ನು ಕೂಡ ದೇವರು ನೇಮಿಸಿದ್ದಾನೆ. ಅದು ಕೃಪಾಕಾಲ ಅಂತ ಹೇಳ್ತೇವೆ, ಸಭೆ ಕಾಲ ಅಂತ ಹೇಳ್ತೇವೆ. ಅದು ಮುಗಿದುಕೊಳ್ಳೆ ತಿರುಗಿ ಯೇಸು ಕ್ರಿಸ್ತನು ಎರಡನೇ ಸಲ ಈ ಲೋಕಕ್ಕೆ ಬಂದು ಭೌತಿಕವಾಗಿ ಈ ಲೋಕದಲ್ಲಿ ಆತನು ಕ್ರಿಸ್ತನ ಸಾಮ್ರಾಜ್ಯವನ್ನು ಸ್ಥಾಪಿಸುವಂಥದ್ದು ಮತ್ತು 1000 ವರ್ಷ ಆಳುವಂಥದ್ದು, ಅದು ಮುಂದೆ ಒಂದು ನಡೀಲಿಕ್ಕಿರುವಂಥ ಒಂದು ಕಾರ್ಯಕ್ರಮ. ಸೊ ಇಲ್ಲಿ ಕ್ರಿಸ್ತನನ್ನು ಅರಸನೆಂಬುದಾಗಿ ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ನಾವು ಗಮನಿಸುವಂಥ ಮಾತು 2ನೇ ವಚನದಲ್ಲಿ ಜೋಯಿಸರು ಬಂದು ಏನು ಹೇಳ್ತಾರೆ, ಯಹೂದ್ಯರ ಅರಸನಾಗಿ ಹುಟ್ಟಿರುವಂಥ ಎಲ್ಲಿದ್ದಾನೆ, ಅರಸನಾಗಿ ಹುಟ್ಟಿರುವಂಥ ಎಲ್ಲಿದ್ದಾನೆ ಅಂತೇಳಿ ಡೈರೆಕ್ಟಾಗಿ ಅವ್ರು ಕೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ 6ನೇ ವಚನಕ್ಕೆ ಬರುವಂಥ ಸಂದರ್ಭದಲ್ಲಿ ಪ್ರವಚನವನ್ನು ಕೂಡ ನೋಡ್ತಾ ಇದ್ದೇವೆ. ಅದು ಮೀಕನ ಬರೆದ 5ನೇ ಅಧ್ಯಾಯದಲ್ಲಿರುವಂತಹ ಒಂದು ಪ್ರವಚನದ ಮಾತು. ಆ ಪ್ರವಚನದ ಮಾತೇನಂತಂದ್ರೆ, ಯೋಧಾ ಸೀಮೆಯ ಬೆತ್ಲೆಹೇಮೆ, ಯೆಹೂದದ ಮುಖ್ಯಪಟ್ಟಣಗಳಲ್ಲಿ ಎಷ್ಟು ಮಾತ್ರ ಸಣ್ಣದಲ್ಲ, ಅದು ಕೇವಲ ಒಂದು ಹಳ್ಳಿನೇ, ಬಟ್ ಇಟ್ಸ್ ನಾಟ್ ಎ ಸ್ಮಾಲ್ ಪ್ಲೇಸ್ ಅಂತ ಎಣಿಸ್ಕೋಬೇಡ. ನಿನ್ನೊಳಗೆ ಒಬ್ಬ ಅಧಿಪತಿ ಹೊರಡ್ತಾನೆ, ಅವನು ನನ್ನ ಪ್ರಜೆಗಳಾದ ಇಸ್ರಾಯೇಲನ್ನು ಆಳತಕ್ಕಂಥವನು. ಪ್ರವಾದನೆ ಕೂಡ ಇದೆ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಸುಮಾರು 330 ಪ್ರವಾದನೆಗಳಿವೆ. ಟೋಟಲ್ ಆಗಿ 2500. ಅದರಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ 330. ಅದರಲ್ಲಿ ಅನೇಕ ಪ್ರವಾದನೆಗಳು ಮೊದಲನೇ ಬರವಣಿಗೆಯಲ್ಲಿ ನೆರವೇರಿವೆ. ನೆರವೇರಿರುವಂಥ ಪ್ರವಾದನೆಗಳು 2ನೇ ಬರವಣಿಗೆಯಲ್ಲಿ ನೆರವೇರ್ತವೆ. ಅದರಲ್ಲಿ ಒಂದು ಪ್ರವಾದನೆ ಇದು. ಈ ಪ್ರವಾದನೆಯಲ್ಲಿ ಕೂಡ ಆತನ ಅರಸನಾಗಿಯೇ ಗುರುತಿಸಲ್ಪಡೋದು ನೋಡ್ತಾ ಇದ್ದೇವೆ. ಮತ್ತೆ 3ನೇದು ನೆಗೆಟಿವ್ ಆಗಿ ಪ್ರೂವ್ ಆಗುವಂಥ ಮಾತೇನಂತಂದ್ರೆ, ಈ ಅರಸನ ಕುರಿತಾಗಿ ಮಾತನಾಡುವಾಗ 3ನೇ ವಚನದಲ್ಲಿ ಆಗಿನ ಅರಸನಾಗಿರುವಂಥ ಏರೋದನು ಕಳವಳಗೊಂಡನು. ಯಾವ ಅರಸನಾಗ್ಲಿ ಇನ್ನೊಬ್ಬ ಅರಸನ ಹುಟ್ಟಿದಾನೆ ಅಂತ ಕೂಡಲೇ ಅವನು ಕಳವಳನೇ ಸ್ಟಾರ್ಟ್ ಆಗುತ್ತೆ. ಅವನು ಯಾಕಂದರೆ ಅಲ್ಲಿಗೆ ಅವನ ಅರಸತನ ಹೊರಟೋಗ್ತದೆ ಅಂತೇಳಿ ಅವನು ಭಯಕ್ಕೊಳಗಾಗ್ತಾನೆ. ಸೊ ಈ 3 ಮುಖಾಂತರವಾಗಿ ಅರಸನಾಗಿ ಆತನು ಜನಿಸಿದನು ಎಂಬುದನ್ನು ನೋಡ್ತಾ ಇದ್ದೇವೆ. ಯೆರೂಸಲೇಮನ ಅರಸನಾಗಿಯೇ ಆತನು ಪ್ರವೇಶ ಮಾಡಿದನು ಕೂಡ. ಆದರೆ ಅರಸನಾಗಿ ಪ್ರವೇಶ ಮಾಡಿರುವಂಥ ಕ್ರಿಸ್ತನನ್ನು ಏನು ಮಾಡೋದು ಅಂತಂದರೆ, ಯಹೂದ್ಯರು ಏನು ಮಾಡಿದ್ರು, ಸಾರಸಟ್ಟಾಗಿ ತಿರಸ್ಕಾರ ಮಾಡಿದ್ರು. ತಿರಸ್ಕಾರ ಮಾಡಿ ಶಿಲುಬೆಗೆ ಒಪ್ಪಿಸುವಂಥ ಕಾರ್ಯಕ್ರಮ ಅದು ದೇವರ ಸಂಕಲ್ಪ. ಅದರ ಮುಖಾಂತರವಾಗಿ ಆತ್ಮಿಕವಾಗಿರುವಂಥ ಒಂದು ಸಾಮ್ರಾಜ್ಯ, ಸಭೆ ಉಂಟಾಗಲಿಕ್ಕೋಸ್ಕರವಾಗಿ ಕಾರಣವಾಯಿತು. ಇದು ಮೊದಲನೇದು. ಎರಡನೇದಾಗಿ ಇಲ್ಲಿ ಗಮನಿಸುವಂಥ ಮಾತೇನಂತಂದರೆ, ಇಲ್ಲಿ ಗಮನಿಸುವಂಥ ಸಂಗತಿಗಳಲ್ಲಿ ಕೆಲವು ಸಂಗತಿಗಳು ನೋಡ್ತಾ ಇದ್ದೇವೆ. ಮೊದಲು ಬೆತ್ಲೆಹೇಮ್ ಎಂಬಂಥ ಊರನ್ನು ನೋಡ್ತಾ ಇದ್ದೇವೆ. ಮತ್ತು ಇದರಲ್ಲಿ 3 ಥರವಾದ ಜನರನ್ನು ನೋಡ್ತಾ ಇದ್ದೇವೆ. ಒಂದು ಹೇರೋದನು, ಎರಡನೇದು ಅಲ್ಲಿರುವಂಥ ಇಸ್ರಾಯೇಲ್ ಜನಾಂಗದವರು ಅಥವಾ ಅಲ್ಲಿರುವಂಥ ಯಾಜಕರು ಅಥವಾ ಪ್ರೀಸ್ಟ್ ಅಂತ ಹೇಳ್ತೀವಲ್ಲ ಅವರು, ಶಾಸ್ತ್ರಿಗಳು. 3ನೇದು ನಾವು ಗಮನಿಸುವಾಗ ಜೋಯಿಸರು. ಇವರಲ್ಲಿ ಆಗಿರುವಂಥ ಕೆಲವು ಏನು ಸಂಗತಿಗಳು ಅಂತೇಳಿ ನಾವು ಜಸ್ಟ್ ವಿಲ್ ಟೇಕ್ ಇಟ್ ಅಪ್ ಫಾರ್ ಎ ಮೆಡಿಟೇಷನ್. ಇದರಲ್ಲಿ ಮೊದಲನೇ ಗಮನಿಸುವಂಥ ಸಂದರ್ಭದಲ್ಲಿ ಬೆತ್ಲೆಹೇಮನ್ನು ನೋಡ್ತಾ ಇದ್ದೇವೆ. ಮತ್ತು ಈ ಘಟನೆ ಜೋಯಿಸರು ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ನಾವು ಗಮನಿಸುವಂಥ ಮಾತೇನಂತಂದರೆ, 2ನೇ ಅಧ್ಯಾಯ 11ನೇ ವಚನದಲ್ಲಿ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಕಂಡರು. ಮತ್ತಾಯ ಬೆಳೆಸೋದ 2ನೇ ಅಧ್ಯಾಯ 11ನೇ ವಚನದಲ್ಲಿ ಆ ಕೂಸಲ್ಲಿದೆ ಅಂತಂದರೆ ಮನೆಯಲ್ಲಿದೆ. ಅದು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನಕ್ಕೆ ಬರುವಾಗ ಅಲ್ಲಿ ಮರಿಯಳು ಮಗುವನ್ನ ಹೆತ್ತು ಬಟ್ಟೆಯಿಂದ ಸುತ್ತಿ ಛತ್ರದಲ್ಲಿ ಸ್ಥಳವಿಲ್ಲದೆ ಕಾರಣ ಗೋದಲೆಯಲ್ಲಿ
ಮನಗಿಸಿದಳು ಅಂತೇಳಿ. ಇಲ್ಲಿ ಗೋದಲಲ್ಲಿ ಕೂಡ ಹುಟ್ಟಿಲ್ಲ ಸ್ವಾಮಿ. ಅದೇ ಐ ಥಿಂಕ್ ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ಮೇ ಬಿ ರಸ್ತೆನಲ್ಲೇ ಹೆರಿಗೆ ಆಗಿರ್ಬೇಕು, ರಸ್ತೆನಲ್ಲೇ ಮುಗಿಟ್ಟಿರ್ಬೇಕು. ಯಾಕಂದ್ರೆ ಎಲ್ಲೂ ಸ್ಥಳ ಸಿಕ್ಕಲಿಲ್ಲ. ಸಂಬಡಿ ಟುಕ್ ಎ ಪಿಟಿ ಆನ್ ದಟ್ ಕನ್ಫೈನ್ಮೆಂಟ್, ಹಾಗೆ ಕರ್ಕೊಂಬಂದ್ಬಿಡ್ರಿ ಆ ಕಡೆ ಅಂತೇಳಿ ಗೋದಲಲ್ಲಿ ಸ್ಥಳ ತೋರಿಸಿದ್ದಾರೆ ಅಷ್ಟೇ. ದಟ್ ಈಸ್ ಆ್ಯಕ್ಚುಲ್ ಥಿಂಗ್. ಗೋದಲಲ್ಲಿ ಕೂಡ ಹುಟ್ಟಿಲ್ಲ. ದೇರ್ ಇಸ್ ನೋ ಪ್ಲೇಸ್ ಆನ್ ಅರ್ತ್ ಫಾರ್ ಹಿಸ್ ಬರ್ತ್. ಅದನ್ನು ಕಾಲಿಡಲಿಕ್ಕೆ ಆತನಿಗೆ ಸ್ಥಳ ಇಲ್ಲ ಇಲ್ಲಿ. ದಟ್ ಈಸ್ ದಿ ಕೈಂಡ್ ಆಫ್ ಅರ್ತ್ ದಟ್ ವಾಸ್ ವೆನ್ ಕ್ರೈಸ್ಟ್ ವಾಸ್ ಬಾರ್ನ್. ಗೋದಲೆಯಲ್ಲಿ ಮನಗಿಸಿದಳು. ಆದರೆ ಇಲ್ಲಿ ಮನೆಯಲ್ಲಿದೆ. ಅದು ಅಲ್ಲಿಗೂ ಇಲ್ಲಿಗೂ ಸಂಬಂಧ ಸುಮಾರು 1 ವರ್ಷದ ಮೇಲೆ ಸಮಯ ಉಂಟಾಗಿದೆ. ಈ ಮಧ್ಯದಲ್ಲಿ ಕೆಲವು ಸಂಗತಿಗಳು ನಡೆದಿವೆ. ಯಾವ ನಡೆದಿವೆ? ದಯಮಾಡಿ ಲೂಕನ ಬರೆದ ಸುವಾರ್ತೆಗೆ ಬನ್ನಿರಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನದಿಂದ ನೋಡುವಾಗ ಕೆಲವು ಸಂಗತಿಗಳು ನಡೆದಿವೆ ಅಲ್ಲಿ. ಮೊದಲನೇದು, ಹುಟ್ಟಿದ ಮೇಲೆ 8ನೇ ದಿನದಲ್ಲಿ ಯೇಸು ಕ್ರಿಸ್ತನಂತ ಈ ಮಗುವನ್ನ ತಂದೆ ತಾಯಿಗಳು ಏನು ಮಾಡಿದ್ರೆ ಯೆರೂಸಲೇಮಿಗೆ ತಗೊಂಡೋಗಿ ಸುನ್ನತಿ ಮಾಡಿಸಿದ್ದಾರೆ. ಮೊದಲನೇದು. ಎರಡನೇದು ಬಳಿಕ ಮೋಶೆಯ ನಿಯಮದ ಪ್ರಕಾರ ಅವರ ಸೂತಕ ಕಳೆಯುವುದಕ್ಕೆ ತಕ್ಕಷ್ಟು ದಿವಸಗಳು ತುಂಬಲು ಅವರು ಆ ಕೂಸನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದರು. ಮತ್ತೆ ಸೂತಕ ಕಳೆಯುವಂತಹದ್ದು ಸಾಮಾನ್ಯವಾಗಿ ಹಿಬ್ರಿಯರ ಒಂದು ಪದ್ಧತಿಯ ಪ್ರಕಾರವಾಗಿ ಮಗು ಹುಟ್ಟಿದ ಮೇಲೆ ಸುಮಾರು 40 ದಿವಸ, ಗಂಡು ಮಗು ಆದರೆ 40 ದಿವಸ, ಹೆಣ್ಣು ಮಗು ಆದರೆ 50 ದಿವಸ ಆದಮೇಲೆ ಸೂತಕ ಕಳೆಯುವಂಥ ಒಂದು ಕಾರ್ಯಕ್ರಮ, ಶುದ್ಧೀಕರಣದ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರವಾಗಿ ಮತ್ತೆ ತಿರುಗಿ ಯೆರೂಸಲೇಮಿಗೆ ಅವ್ರು ಹೋಗುವಂತ ನೋಡ್ತಾ ಇದ್ದೇವೆ. ಅದಾದ್ಮೇಲೆ 24ನೇ ವಚನಕ್ಕೆ ಬನ್ನಿರಿ. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಒಂದು ಜೋಡಿ ಬೆಳವಕ್ಕಿಯನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿ ಕೊಡಬೇಕಾಗಿತ್ತು. ಅದೇ ಈ 3ನೇ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಆ ಮಗುವನ್ನು ಪ್ರತಿಷ್ಠಾಪಿಸುವಂತಹದ್ದು. ಅದರಲ್ಲಿ 2 ಬೆಳವಕ್ಕಿಗಳನ್ನ ಅಥವಾ 2 ಪಾರಿವಾಳಗಳನ್ನ ಬಲಿ ಕೊಡ್ಲಿಕ್ಕೋಸ್ಕರವಾಗಿ ಮತ್ತೆ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಈ ಬೆಳವಕ್ಕಿ ಮತ್ತೆ ಪಾರಿವಾಳ ಬಲಿ ಯಾಕೆ ಕೊಡ್ತಾರೆ? ದಯಮಾಡಿ ಲೇವಿಯಕಾಂಡ 12ನೇ 8ನೇ ವಚನ. ಲೇವಿಯಕಾಂಡ 12:8. ಯಾಜಕಾಂಡ, ಸಾರಿ, ನಾನು ತೆಲುಗು ಹೇಳ್ತಾ ಇದ್ದೀನಿ. ಲೆವಿಟಿಕಸ್ 12:8. ಕುರಿಯನ್ನು ಕೊಡುವುದಕ್ಕೆ ಗತಿ ಇಲ್ಲದಿದ್ದರೆ 2 ಬೆಳವಕ್ಕಿಗಳನ್ನಾಗಲಿ ಯಾವುದೇ ತಂದೆ ತಾಯಿಗಳಾಗಲಿ ಮಗುವನ್ನ ಪ್ರತಿಷ್ಠಾಪನೆ ಮಾಡುವಂತ ಆ ಸರ್ವಾಂಗ ಹೋಮಕ್ಕೋಸ್ಕರವಾಗಿ ಕುರಿಯನ್ನು ಕೊಡಲಿಕ್ಕೆ ಗತಿ ಇಲ್ಲದಿದ್ದರೆ ಅವ್ರೇನು ಕೊಡ್ಬೋದು? 2 ಪಾರಿವಾಳಗಳನ್ನು. ಅಂದರೆ ಈ ಯೇಸು ಕ್ರಿಸ್ತನ ಹುಟ್ಟಿರುವಂಥ ಒಂದು ಕುಟುಂಬ ಎಂಥದಪ್ಪ ಅಂತಂದರೆ ಗತಿ ಇಲ್ಲದೆ ಇರುವಂಥ ಕುಟುಂಬ, ಅಂದರೆ ಬಡ ಕುಟುಂಬ. ಕೇವಲ ಒಂದು ಕುರಿ ಮರಿಯನ್ನಾದರೂ ಕೂಡ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೋಸ್ಕರವಾಗಿ ಬಲಿ ಕೊಡ್ಲಿಕ್ಕೆ ಅವ್ರ ಕೈಲಿ ಆಗದಿರುವಂಥ ಬಡ ಕುಟುಂಬ. ಆಗಿನ್ನೂ ಜೋಯಿಸರು ಬಂದಿರಲಿಲ್ಲ. ಈ ಜೋಯಿಸರು ಬಂದಾಗ ಏನು ಮಾಡಿದ್ರು? ಬಂಗಾರವನ್ನು ಅವರು ಬಹುಮಾನವಾಗಿ ಕೊಟ್ಟಿರುವಂಥದ್ದಿದೆ. ಒಂದು ಆ ಬಂಗಾರ ಇದ್ದರೆ ಒಂದು ಕುರಿ ತಗೊಂಬಂದ್ಬಿಡ್ತಿದ್ರು ಅವರು ಇಲ್ಲ. ಸೊ ಇದೆಲ್ಲ ನಡೆಯೋಷ್ಟೊತ್ತಿಗೆ ಸುಮಾರು ಟೈಮ್ ಕಳೆದಿದೆ. ಈ ಟೈಮ್ ಕಳೆದ ಮೇಲೆ ಏನಾಗಿದ್ದಾರೆ? ಇವರು ಜೋಯಿಸರು ಬಂದಿದ್ದಾರೆ. ಜೋಯಿಸರು ಹೆಂಗ್ ಬರ್ತಾ ಇದ್ದಾರೆ ಅಂತಂದ್ರೆ ದೇ ಹ್ಯಾವ್ ಸೀನ್ ಅ ಸ್ಟಾರ್ ಇನ್ ದ ಹೆವೆನ್. ಒಂದು ಜ್ಯೋತಿ. ಇಲ್ಲಿ ಸ್ಟಾರ್ ಅಂತಂದ್ರೆ ಡೋಂಟ್ ಥಿಂಕ್ ಇಟ್ ಇಸ್ ಅ ಲಿಟ್ರಲ್ ಸ್ಟಾರ್. ಯಾಕಂದ್ರೆ ಲಿಟ್ರಲ್ ಸ್ಟಾರ್ ಯಾರು ಕೂಡ ಈ ಥರ ಮೂವ್ ಆಗಲ್ಲ. ನಾವು ಸೈನ್ಸಲ್ಲಿ ಅಸ್ಟ್ರಾನಮಿಲಿ ಓದ್ತೇವೆ, ಸ್ಟಾರ್ಸ್ ಆರ್ ಆಲ್ ಫಿಕ್ಸೆಡ್ ಥಿಂಗ್ಸ್. ಅದರ ಸುತ್ತಲೂ ಕೂಡ ಈ ಗ್ರಹಗಳು ತಿರುಗ್ತಾವೆ ಅಷ್ಟೇ ಹೊರತು ಸ್ಟಾರು ಸುತ್ತಲ್ಲ. ಅಫ್ಕೋರ್ಸ್ ಗ್ಯಾಲಾಕ್ಸಿನಲ್ಲಿ ಗ್ಯಾಲಾಕ್ಟಿಕ್ ಇಯರ್ ಅಂತ ಹೇಳಿ ಒಂದಿದೆ, ಅದರಲ್ಲಿ ಸ್ಟಾರ್ ಹೋಗ್ತವೆ, ಅದು ಬೇರೆ ಪ್ರಶ್ನೆ. ಬಟ್ ಜನರಲ್ ಆಗಿ ಹೇಳುವಂಥ ಮಾತು. ಮತ್ತು ಒಂದು ಸ್ಟಾರ್ ಅಂತಂದರೆ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಈ ಸೂರ್ಯ ಸ್ಟಾರ್, ಅದು ಸೂರ್ಯನು ಸ್ಟಾರ್. ಅದರ ಒಂದು ಅಳತೆ ಲೆಕ್ಕ ಹೋದರೆ ಅದರಲ್ಲಿ ಕೆಲವು ಕೋಟಿಗಟ್ಟಲೆ ಭೂಮಿಗಳನ್ನು ಅದರಲ್ಲಿ ತುಂಬೋದು, ಅಷ್ಟು ಸ್ಥಳ ಇರುತ್ತೆ ಅದರಲ್ಲಿ. ಸೂರ್ಯ ಕೂಡ ಸ್ಟಾರ್ ಲೆಕ್ಕದಲ್ಲಿ ಬಂದಾಗ ಅದೇನು ದೊಡ್ಡ ಸ್ಟಾರ್ ಏನಲ್ಲ, ಅದಕ್ಕಿಂತಲೂ ಕೂಡ ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ ಇದೆ. ಇಲ್ಲಿ ಏನಪ್ಪ ಅಂದರೆ ಒಂದು ಬೆಳಕು. ಆ ಬೆಳಕನ್ನು ಇಲ್ಲಿ ಸ್ಟಾರ್ ಎಂಬುದಾಗಿ ಗುರುತಿಸಲ್ಪಟ್ಟಿದ್ದಾರೆ. ಈ ಬೆಳಕು ಏನಂತಂದರೆ ದೇವರ ಮಹಿಮೆ ಎಂಬಂಥ ಒಂದು ಬೆಳಕು. ಅದನ್ನು ನಾವು ಇವನು ದೇವದರ್ಶನ ಗುಡದಾಗ ನೋಡ್ತೇವೆ. ಆ ಕೃಪಾಸನದ ಮುಂದೆ
ಶೆಕಿನ ಗ್ಲೋರಿ ಎನ್ನುವಂಥದ್ದು ನೋಡ್ತಾ ಇದ್ದೇವೆ. ಅದು ಬೆಳಕೆ. ಮತ್ತು ಇಸ್ರಾಯೇಲರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಸಂದರ್ಭದಲ್ಲಿ ರಾತ್ರಿ ಅಗ್ನಿಸ್ತಂಭವು ಅದು ಬೆಳಕೆ ಅದು. ಮತ್ತು ಅದೇ ರೀತಿಯಾಗಿ ಮೋಶೆ ಧರ್ಮಶಾಸ್ತ್ರವನ್ನು ಕೊಡಬೇಕಾದ್ರೆ ಆ ಒಂದು ಬೆಟ್ಟದ ಮೇಲೆ ಉಂಟಾಯಿತು ಬೆಳಕು ಮತ್ತು ಮಿಂಚು ಉಂಟಾಯಿತು ಎಂಬುದನ್ನು ನೋಡ್ತಾ ಇದ್ದೇವೆ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮತ್ತಾಯನ ಬರೆಸುವಾದ 17ನೇ ಅಧ್ಯಾಯದಲ್ಲಿ ಆ ರೂಪಾಂತರ ಬೆಟ್ಟದಲ್ಲಿ ಉಂಟಾಯಿತು. ಈ ಸ್ಟಾರ್ಟೆಡ್ ಶೈನಿಂಗ್ ಫ್ರಮ್ ಇನ್ಸೈಡ್ ಔಟ್. ಒಳಗಿಂದಲೇ ಆತನು ಬೆಳಗಲಿಕ್ಕೆ ಪ್ರಾರಂಭ ಮಾಡಿದ. ಇದೆಲ್ಲ ದೇವರ ಮಹಿಮೆಯ ಒಂದು ಬೆಳಕು ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಈ ದೇವರ ಮಹಿಮೆ ಎಂಬುವಂಥ ಬೆಳಕು ಆಕಾಶದಲ್ಲಿ ಅವರಿಗೆ ಕಾಣಿಸಿಕೊಂತು. ಇಲ್ಲಿ ಜೊರಾಸ್ಟರ್ಸ್ ಎನ್ನುವಂಥವ್ರು ಈ ಯಾವುದು ನಮ್ಮ ಪರ್ಷಿಯಾದ ದೇಶ ಇದೆಯಲ್ಲ, ಅದರಲ್ಲಿ ಅವರ ಒಂದು ಮತಗ್ರಂಥ ಎಂಥದ್ದು ಜಂಡು ಏನೋ ಒಂದು ಬಾಂಬ್ ಬರುತ್ತೆ. ಈ ಜಂಡು ಬಾಂಬ್ ಇದೆಯಲ್ಲ ಅವ್ರದ್ದೇ ಅದು. ಆ ಮತಗ್ರಂಥ ಹೆಸರು ಕೂಡ ಅದೇ. ಅದರಲ್ಲಿ ಒಂದು ಪ್ರವಚನ ಉಂಟು. ಭೂಮಿಯನ್ನು ಆಳ್ತಕ್ಕಂಥವನು ಹುಟ್ಟಿದಾಗ ಆಕಾಶದಲ್ಲಿ ಬೆಳಕು ಬರ್ತದೆ ಅಂತೇಳಿ. ಆ ಪ್ರವಚನದ ಮೇಲೆ ಅವ್ರು ಏನು ಮಾಡ್ತಾರೆ, ಆ ಬೆಳಕನ್ನು ಹಿಂಬಾಲಿಸ್ಕೊಂಡು ಭೂಮಿಯನ್ನು ಆಳುವಂಥ ಅರಸನನ್ನು ಭೇಟಿಯಾಗಲಿಕ್ಕೋಸ್ಕರವಾಗಿ ಈ ಜೋಯಿಸರು ಬರುವಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ, ಇಸ್ರೇಲ್ ನೋಡ್ತೇವೆ ಮತ್ತು ವಾಕ್ಯದಲ್ಲಿ ಕೂಡ ನೋಡ್ತೇವೆ. ಈ ರೀತಿಯಾಗಿ ಬಂದಿರುವಂಥ ಜೋಯಿಸರು ಎಲ್ಲಿಗೆ ಬರ್ತಾರೆ ಅಂತಂದರೆ, ಅವರು ಮೊದಲು ಯೆರೂಸಲೇಮ್ ಬರ್ತಾರೆ, ಅದಾದಮೇಲೆ ಅವರು ಬೆತ್ಲೆಹೇಮಿಗೆ ಬರ್ತಾರೆ. ಬೆತ್ಲೆಹೇಮ್ ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಎಫ್ರತಾ ಎನ್ನುವಂಥ ಹೆಸರು ಇತ್ತು ಅದಕ್ಕೆ. ಅದೇ ಕ್ರಿಸ್ತನ್ ಬರುವಂಥ ಕಾಲಕ್ಕೆ ಆ ಎಫ್ರತಾ ಎನ್ನುವಂಥ ಒಂದು ಸ್ಥಳಕ್ಕೆ ಬೆತ್ಲೆಹೇಮ್ ಎಂಬುದಾಗಿ ಹೆಸರುಂಟಾಯಿತು. ಈ ಬೆತ್ಲೆಹೇಮ್ನಲ್ಲೂ ಕೂಡ ಕೆಲವು ಘಟನೆಗಳನ್ನು ನಾವು ಗಮನಿಸ್ಕೊಳ್ತೇವೆ. ಆದರೆ ಒಂದು ಘಟನೆ ಆದಿಕಾಂಡ 35ನೇ ಅಧ್ಯಾಯದಲ್ಲಿ ನೋಡ್ತೇವೆ. ನೋಡ್ರಿ, ಆದಿಕಾಂಡ 30 ಅಧ್ಯಾಯದಲ್ಲಿ 18 ಮತ್ತು 19ನೇ ವಚನ. ಅಲ್ಲಿ ರಾಹೇಲಳ ಕುರಿತಾಗಿ ಪ್ರಸ್ತಾಪ ಇದೆ. ಯಾಕೋಬನ ಹೆಂಡತಿ ಆಗಿರುವಂತ ರಾಹೇಲಳು. ಹೋದ್ರಿ ಅದನ್ನ? ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನೋನಿ ಎಂದು ಹೆಸರಿಟ್ಟಳು. ರಾಹೇಲಳು ಪ್ರಸವ ವೇದನೆಯಿಂದ ಮಗನನ್ನು ಅಡಿಯುವಾಗ ಅವಳು ಪ್ರಾಣ ಹೊರಟೋಗುತ್ತೆ. ಆ ಪ್ರಾಣ ಹೋಗ್ತಾ ಇದೆ, ಮಗು ಹುಡ್ತಾ ಇದೆ. ರಾಹೇಲಳು ಆ ಮಗುವನ್ನು ನೋಡಿ ನನ್ನ ಪ್ರಾಣ ಹೋಗ್ತಾ ಇದೆ ಈ ಮಗು ಮುಖಾಂತರವಾಗಿ ಅಂತೇಳಿ ಆ ಮಗುವಿಗೆ ಬೆನೋನಿ ಎನ್ನುವಂಥ ಹೆಸರಿಡ್ತಾಳೆ. ಆದರೆ ಅದೇ ಮಗುವಿಗೆ ತಂದೆ ಏನು ಇಡ್ತಾನೆ ಅಂದರೆ ಬೆನ್ಯಾಮೀನ್ ಎಂಬುದಾಗಿ ಹೆಸರಿಡ್ತಾರೆ. ಇವೆರಡು ಕೂಡ ನಮ್ಮ ರಕ್ತದ ಕರ್ತನಾದ ಯೇಸುವಿಗೆ ಸೂಚಿಸುವಂಥದ್ದು. ಬೆನೋನಿ ಅಂತಂದ್ರೆ ನನ್ನ ದುಃಖದ ಮಗನು ಅಂತೇಳಿ, ಬೆನ್ಯಾಮೀನ್ ಅಂತಂದ್ರೆ ನನ್ನ ಭುಜಬಲ ಎಂಬುದಾಗಿ. ಇವೆರಡು ಕೂಡ ಕರ್ತನನ್ನೇ ಸೂಚಿಸುವಂಥ ಪ್ರವಚನಾತ್ಮಕವಾಗಿರುವಂಥ ಮಾತುಗಳಿವು. ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ ಆತನು ದುಃಖದ ಒಂದು ಯಶಾನ ಗ್ರಂಥದಲ್ಲಿ ನೋಡ್ತೇವೆ 53ರಲ್ಲಿ. ಆತನು ವ್ಯಾಧಿ ಪೀಡಿತನು, ಸಂಕಷ್ಟಕ್ಕೆ ಒಳಗಾದಂಥವನು ಎಂಬುದನ್ನು ನೋಡ್ತಾ ಇದ್ದೇವೆ ಶಿಲುಬೆ ಸಂದರ್ಭದಲ್ಲಿ. ಆದರೆ ಪುನರುತ್ಥಾನವಾದ ಮೇಲೆ ಆತನು ತಂದೆಯ ಬಲಭಾಗದಲ್ಲಿ ಆತನು ಕೂತುಕೊಂಡನು. ಪ್ರವಚನ ಇದು ಬೆತ್ಲೆಹೇಮ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಬೆತ್ಲೆಹೇಮ್ ಎಂಬುವಂಥ ಸ್ಥಳ ಇನ್ನೊಂದು ಯಾತಕ್ಕೆ ಫೇಮಸ್ ಅಂತಂದರೆ, ರೂತಳು ಬೋಯಾಜನನ್ನು ಭೇಟಿಯಾಗಿರುವಂಥದ್ದು ಬೆತ್ಲೆಹೇಮ್ನಲ್ಲಿಯೇ, ಅಲ್ಲಿಯೇ ಆತನು ಮದುವೆ ಆಗಿರುವಂಥದ್ದು. ಆ ರೂತನು ಮತ್ತು ಬೋಯಾಜನಿಗೆ ಹುಟ್ಟಿರುವಂಥ ಮಗನೇ ಓಬೇದನು, ಓಬೇದನಿಗೆ ಹುಟ್ಟಿರುವಂಥ ಮಗನೇ ದಾವೀದನು. ಮತ್ತು ನಾವು ಮೊದಲ ಸಮ್ಮೇಳನಕ್ಕೆ ಬರುವಾಗ ದಾವೀದನು ಏನು ಮಾಡ್ತಾ ಇದ್ದಾನೆ, ಆ ಬೆತ್ಲೆಹೇಮಿನಲ್ಲಿ ಕುರಿ ಕಾಯ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಬರುವಂಥ ಸಂದರ್ಭಕ್ಕೆ ಬೆತ್ಲೆಹೇಮ್ ಏನಾಗ್ತದೆ, ದಾವೀದನ ಊರು ಆಯ್ತದು. ದಾವೀದನ ಅರಸನಾದ ಮೇಲೆ ಏನು ಮಾಡ್ತಾನೆ, ಯೆಬೂಸಿಯರನ್ನ ಆತನು ಅಟ್ಯಾಕ್ ಮಾಡಿ ಆ ಯೆಬೂಸಿಯರಿಗೆ ಸಂಬಂಧಪಟ್ಟಿರುವಂಥ ಈ ಯೆರೂಸಲೇಮ್ ಪ್ರಾಂತವನ್ನು ಗೆದ್ದುಕೊಂಡು ಅದಕ್ಕೆ ದಾವೀದನ ನಗರ ಎಂಬುದಾಗಿ ಹೆಸರಿಡ್ತಾನೆ. ಯೇಸು ಕ್ರಿಸ್ತನು ಹುಟ್ಟಿದಾಗ ಆ ಪ್ರಾಂತವೆಲ್ಲ ದಾವೀದನ ನಗರವಾಗಿತ್ತು ಎಂಬುದಾಗಿ ನೋಡ್ತೇವೆ. ಈ ಒಂದು ಬೆತ್ಲೆಹೇಮ್ನ ಕುರಿತಾಗಿ ನಾವು ಇಲ್ಲಿ ನಾವು ಗಮನಿಸ್ತೇವೆ 6ನೇ ವಚನದಲ್ಲಿ, ಮೀಕನ ಬರೆದ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ, ಯೆಹೂದ ಸೀಮೆಯ ಬೆತ್ಲೆಹೇಮೇ, ನೀನು ಎಷ್ಟು ಮಾತ್ರಕ್ಕೂ ಸಣ್ಣವಳಲ್ಲ, ನಿನ್ನ ಮುಖಾಂತರ ಅಧಿಪತಿ ಆತನು ಹೊರಟು ಬರುತ್ತಾನೆ ಎಂಬುವಂಥ ಒಂದು ಪ್ರವಚನ ಈ ರೀತಿಯಾಗಿ ಕ್ರಿಸ್ತನಾದ ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಜನಿಸೋದ್ರ ಮುಖಾಂತರವಾಗಿ ಅದು ಸಾಧ್ಯವಾಗ್ತದೆ. ಆದರೆ ಯೇಸು ಕ್ರಿಸ್ತನ ಆ್ಯಕ್ಚುಲಿಗೆ ಬೆತ್ಲೆಹೇಮ್ ಜನಿಸಬೇಕಾದ್ರೆ ಅವರ ತಂದೆ ತಾಯಿ ಆ್ಯಕ್ಚುಲಿ ಬೆತ್ಲೆಹೇಮ್ನಲ್ಲಿ ಇರಲಿಲ್ಲ. ಅವ್ರು ಎಲ್ಲಿದ್ದರು?
ಮರಿಯಳು ಮತ್ತು ಯೋಸೇಫರಲ್ಲಿದ್ದರು? ಸುಮಾರು 90 ಮೈಲಿ ದೂರದಲ್ಲಿರುವಂಥ ನಜರೇತ್ನಲ್ಲಿದ್ದರು. ಅವರು ಯಾವ ಕಾರಣಕ್ಕೂ ಇಲ್ಲಿ ಬರೋದು ಸಾಧ್ಯತೆನೇ ಇಲ್ಲ. ನಾರ್ಮಲ್ ಆಗಿ ಒಂದು ಮದುವೆ ಗಿದುವೆ ಆಗಿ ಬರ್ಬೇಕಂತಂದ್ರೆ ಈ ಹೊಟ್ಟೆ ಹೊತ್ಕೊಂಡಿರುವಂಥ ಗರ್ಭಿಣಿ ಸ್ತ್ರೀಯನ್ನು ಯಾರು ಕರ್ಕೊಂಡು ಹೋಗ್ತಾರೆ ರೀ ಮದುವೆಗೆ? ಬರಲ್ಲ ಹೋಗ್ರಿ ಅಂತ ಹೇಳ್ತಾ ಇದ್ರು. ಆದರೆ ದೇವರೇನು ಮಾಡ್ತಾನೆ, ಆಗಿನ ಕಾಲದ ಅಗಸ್ಟಸ್ ಎಂಬಂಥ ಚಕ್ರವರ್ತಿ ಇರ್ತಾನೆ. ಅವನು ಮನಸ್ಸೊಳಗೆ ಒಂದು ಒಳ ಬಿಡ್ತಾನೆ, ಏನು ನೀನು ಸೆನ್ಸಸ್ ಮಾಡಪ್ಪ, ನೀನು ಸೆನ್ಸಸ್ ಮಾಡು ಅಂತ, ಜನಗಣತಿ ತಕ್ಕೋ ಅಂತೇಳಿ. ರೋಮಿಯರು ಜನಗಣತಿ ತಗೊಳ್ತಾರೆ 2 ರೀಸನ್ಗೋಸ್ಕರವಾಗಿ. ಎರಡು ಕಾರಣಕ್ಕೋಸ್ಕರ. ಒಂದು, ಮಿಲಿಟರಿಗೋಸ್ಕರವಾಗಿ ಗಂಡಸರು ಬೇಕು ಅವ್ರಿಗೆ. ಎಷ್ಟು ವರ್ಷದಲ್ಲಿ ಎಷ್ಟೆಷ್ಟು ಜನ ಗಂಡು ಮಕ್ಕಳಿದ್ದಾರೆ ಆ ಒಂದು ಕಂಡಿಡ್ಲಿಕ್ಕೋಸ್ಕರ ಜನಗಣತಿ ತಗೊಳ್ತಾರೆ. ಎರಡನೇದಾಗಿ ತಲೆ ಕಂದಾಯ ಆಗ್ತಾರೆ ಅವರು, ಅದಕ್ಕೋಸ್ಕರ ಜನಗಣತಿ ತಕ್ಕೊಳ್ತಾರೆ. ಸೊ ಅಗಸ್ಟಸ್ ಸೀಸರು ಜನಗಣತಿಯ ಆರ್ಡರ್ ಮಾಡಿದ್ದರಿಂದ ಆರ್ಡರ್ನ ಒಮ್ಮೆ ಮಾಡಿಲ್ಲ ಅಂದರೆ ಮರಣದಂಡನೆ. ಅಂಥ ಆರ್ಡರ್ ಬಂದದ್ರಿಂದಲೇ ಅವರು ನಜರೇತಿನಿಂದ ಕತ್ತೆ ಮೇಲೆ ಕುಂಡ್ರಿಸ್ಕೊಂಡು ತುಂಬ ಗರ್ಭಿಣಿ ಸ್ತ್ರೀಯನ್ನು 90 ಮೈಲಿ ನಡೆಸ್ಕೊಂಡು ಗರ್ಭಿಣಿ ಸ್ತ್ರೀಯನ್ನು ಕುಂಡ್ರಿಸ್ಕೊಂಡು ಬರ್ಬೇಕಂದ್ರೆ ಇದು ನಾಟ್ ಎ ಜೋಕ್. ಬರೋ ಚಾನ್ಸಸ್ಸೇ ಇಲ್ಲ. ಬಟ್ ಏನಪ್ಪ ಅಂದರೆ ಪ್ರವಾದನೆ ಇದೆ. ಏನು ಪ್ರವಾದನೆ ಇದೆ? ಅದನ್ನು ಬೆತ್ಲೆಹೇಮ್ನಲ್ಲೇ ಹುಟ್ಟಬೇಕು. ಅದಕ್ಕೋಸ್ಕರವಾಗಿ ಅಗಸ್ಟಸ್ ಆರ್ಡರ್ ಮಾಡುವಂಥ ಮಾತು ದೇವರಿಂದಲೇ ಆಗಿರುವಂಥ ಒಂದು ಕಾರ್ಯ ಅದು. ಆ ರೀತಿಯಾಗಿ ಅಲ್ಲಿ ಬೆತ್ಲೆಹೇಮಿಗೆ ಅವರು ಬಂದದ್ರಿಂದ ಅಲ್ಲಿ ಯೇಸು ಕ್ರಿಸ್ತನ ಜನನಕ್ಕೆ ಈ ಪ್ರವಚನದ ಮಾತಿನ ಪ್ರಕಾರವಾಗಿಯೇ ನೋಡಿ ಸೀಕ್ವೆನ್ಸ್ಗಳು ಹೆಂಗೆ ಬರ್ತಾವೆ ನೋಡ್ರಿ. ದೇವರ ಮಾತು ಅದು ನೆರವೇರಬೇಕು. ಯಾವ ಕಾರಣ ಕೂಡ ದೇವರ ಮಾತು ಅದು ಸಲ್ಲದೆ ಹೋಗಲ್ಲ. ಅದು ಭೂಮಿ ಆಕಾಶಗಳು ಗತಿಸಿ ಹೋದರೂ ಕೂಡ ದೇವರ ಮಾತಿನ ಒಂದು ಸೊನ್ನೆ ಆಗಲಿ ಒಂದು ಒತ್ತಾಗಲಿ ಕೂಡ ಅದು ಎಂದಿಗೂ ಅದು ಬಿದ್ದೋಗೋದಿಲ್ಲ, ಖಡಾಖಂಡಿತವಾಗಿ ನಡೀತದೆ. ಅದಕ್ಕೆ ಇದೇ ಒಂದು ದರ್ಶನ. ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಹೇರೋದನ್ನ ಕುರಿತಾಗಿ ನೋಡ್ತಾ ಇದ್ದೇವೆ. ಅವರು ಬಂದು ಎಲ್ಲಿಗೆ ಬರ್ತಾ ಇದ್ದಾರೆ, ಮಿಸ್ಟೇಕ್ ಮಾಡ್ಕೊಳ್ತಾರೆ. ಇವರು ಯಾರು? ಜೋಯಿಸರು. ಸಾಮಾನ್ಯವಾಗಿ ಅರಸನು ಹುಟ್ಟಬೇಕಾದ್ರೆ ಎಲ್ಲಿ ಹುಟ್ಕೊಳ್ತಾನೆ? ಪ್ಯಾಲೇಸ್ನಲ್ಲಿ ಹುಟ್ಟಬೇಕಲ್ಲ. ಈ ಬೆತ್ಲೆಹೇಮ್ ಇಸ್ ಎ ಸ್ಮಾಲ್ ಪ್ಲೇಸ್. ಅವ್ರು ಏನು ಮಾಡ್ತಾರೆ, ಒಂದು ವೇಳೆ ಆ ಒಂದು ಯಾವುದು ಆ ಬೆಳಕು ಅಥವಾ ಏನು ನಕ್ಷತ್ರ ಏನಿದೆ ಹತ್ರ ಬಂದಂಗೆ ಅವ್ರಿನ್ನ ಎರುಸಲೇಮಿಗೆ ಮೈಂಡ್ ಇಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಆ ಪ್ಯಾಲೇಸ್ ಇರೋದು ಯೆರೂಸಲೇಮ್ನಲ್ಲಿಯೇ, ಅರಸನ ಆಳುವಂಥದ್ದು ಯೆರೂಸಲೇಮ್ನಲ್ಲಿಯೇ. ಅಲ್ಲೋಗಿ ಅರಸನಿಗೆ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲಿ ಯೆಹೂದ್ಯರ ಅರಸನಾಗಿರುವಂಥವನು ಎಲ್ಲಿ ಹುಟ್ಟಿದ್ದಾನೆ ಅಂತೇಳಿ. ಬಟ್ ಆ ಸಂದರ್ಭದಲ್ಲಿ ಯಾರು ಅರಸನಾಗಿದ್ದ ಅಂತಂದರೆ ಹೇರೋದನ ಅರಸನಾಗಿದ್ದ. ಇಸ್ರಾಯೇಲ್ ಚರಿತ್ರೆ ಪ್ರಕಾರವಾಗಿ ಅರಸುತನ ಎನ್ನುವಂಥದ್ದು ಯೆಹೂದ ಕುಲದಲ್ಲಿ ದಾವೀದನ ವಂಶದಲ್ಲಿಯೇ ಬರಬೇಕು. ಯೆಹೂದ ಕುಲದಲ್ಲಿ ದಾವೀದನ ವಂಶದಲ್ಲೇ ಬರಬೇಕು. ಆ ಒಂದು ವಂಶದಲ್ಲಿ ಬರುವಂಥ ಅರಸುತನವನ್ನು ದೇವರೇನು ಮಾಡ್ತಾನೆ, ಪ್ರವಾದಿಗಳ ಮುಖಾಂತರವಾಗಿ ಅಭಿಷೇಕಿಸಿ ಅರಸುತನವನ್ನು ಮಾಡುವಂಥದ್ದು. ಆದರೆ ಈ ಒಂದು ಯೇಸು ಕ್ರಿಸ್ತ ಹುಟ್ಟುವಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಅರಸುತನ ದೇವರಿಂದ ನೇಮಿಸಲ್ಪಡುವಂಥದ್ದು ಮತ್ತು ಪ್ರವಾದಿಗಳ ಮುಖಾಂತರವಾಗಿ ಎಣ್ಣೆ ಒಯ್ದು ಅವ್ರನ್ನ ಅಭಿಷೇಕಿಸುವಂಥ ರೀತಿಯಲ್ಲಿ ಅರಸುತನ ಉಂಟಾಗ್ತದಿಲ್ಲ. ಅದು ಯಾವ ರೀತಿ ಉಂಟಾಗ್ತದೆ ಅಂತಂದರೆ, ಆವತ್ತಿನ ಅರಸುತನ ಹೆಂಗಪ್ಪ ಅಂತಂದರೆ ಈ ರೋಮ್ ಸರ್ಕಾರದ ಚಕ್ರವರ್ತಿ ಯಾರಿರ್ತಾರೆ ಅವ್ರು ನೇಮಿಸ್ತಾ ಇದ್ರು. ಯಾರು ಅವ್ರನ್ನ ನೇಮಿಸ್ತಾ ಇದ್ರು? ಯಾರು ಅವರ ಪರವಾಗಿ ಆಳ್ತಾರೆ, ಯಾರು ಅವರ ಪರವಾಗಿ ಜನರಲ್ಲೇ ಬೇಕಾಗಿರುವಂಥ ಎಲ್ಲ ಒಂದು ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ, ಯಾರು ಅವರ ಪರವಾಗಿ ಒಂದು ವೇಳೆ ದಂಗೆ ಇದ್ದರೆ ಅವರನ್ನು ಬಡಿದು ಹತೋಟಿಯಲ್ಲಿ ಇಟ್ಕೊಳ್ತಾರೆ, ಯಾರು ಅವರ ಪರವಾಗಿ ಕ್ರೂರತನವಾಗಿ ಆಡಳಿತ ಮಾಡಿ ಜನರನ್ನು ಹತೋಟಿ ಇಟ್ಕೊಳ್ತಾರೆ, ಅವರನ್ನು ನೇಮಿಸ್ಕೊಳ್ತಾ ಇದ್ರು. ಅಂಥವರಲ್ಲಿ ಇವನು ಎಂಥ ಕಠಿಣವಾಗಿರುವಂಥ ವ್ಯಕ್ತಿ ಅಂತಂದರೆ, ಹೇರೋದನ ಕುರಿತಾಗಿ ನಾವು ನೋಡುವಾಗ ಈತನು ಎದೋಮಿಯನು, ಯೆಹೂದ್ಯನೂ ಅಲ್ಲ, ದಾವೀದನ ವಂಶದಲ್ಲಿ ಅಸಲು ಬಂದೇ ಇಲ್ಲ. ಎದೋಮಿಯನ್ ಅಂದ್ರೆ ಯಾರು ಅಂತಂದ್ರೆ ಏಸಾವನ ಕುಲದವನು. ಏಸಾವನು ಯಾರು? ಒಂದು ಹೊತ್ತು ಊಟಕ್ಕೋಸ್ಕರವಾಗಿ ತನ್ನ ಜ್ಯೇಷ್ಠತ್ವವನ್ನೇ ಮಾರಿಕೊಂಡಿರುವಂಥ ಶಾರೀರಿಕನು, ಆತ್ಮೀಯನು ಅಲ್ಲವೇ ಅಲ್ಲ, ಆ ಕುಲಕ್ಕೆ ಸಂಬಂಧಪಟ್ಟಿರುವಂತನು. ಆದರೂ ಕೂಡ ಇವನೇನು ಮಾಡ್ತಾನಪ್ಪ ಅಂತಂದ್ರೆ ಯೆಹೂದ್ಯರನ್ನು ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಆತನು ಯೆಹೂದ್ಯ ಕುಲಕ್ಕೆ ಸಂಬಂಧಪಟ್ಟಿರುವಂಥ ಹೆಣ್ಣು ಮಗಳಾಗಿರುವಂಥ ಮಿರಿಯಾಮಳನ್ನ ಆತನು ಮಿರಿಯಾಮ್ ಅಂದರೆ ಹಳೆ ಒಡಂಬಡಿಕೆ ಮಿರಿಯಾಮಲ್ಲ, ಇದು ಡಿಫ್ರೆಂಟ್ ಲೇಡಿ, ಮದುವೆ ಆಗ್ತಾನೆ. ಮತ್ತು ಯೆಹೂದ್ಯರನ್ನು ಮೆಚ್ಚಿಸ್ಲಿಕ್ಕೋಸ್ಕರವಾಗಿ
ಆ ಒಂದು ಜೆರುಬ್ಬಾಬೆಲನ್ನು ಕಟ್ಟಿರುವಂಥ ದೇವಾಲಯದ ದುರಸ್ತಿಯನ್ನು ಮಾಡಲಿಕ್ಕೆ ಹೊರಡ್ತಾನೆ. ಬೇಕಾದಷ್ಟು ಬಂಗಾರ ಕೊಟ್ಬಿಟ್ಟು ಆ ಜೆರುಬ್ಬಾಬೆಲ ದೇವಾಲಯವನ್ನು ಏನು ಮಾಡ್ತಾನೆ, ಎಷ್ಟು ದೊಡ್ಡದಾಗಿ ಮಾಡ್ತಾನೆ ಅಂತಂದರೆ ಅದು ತದನಂತರ ಆ ದೇವಾಲಯಕ್ಕೆ ಹೆರೋದನು ಕಟ್ಟಿರೋದು ದೇವಾಲಯ ಅಂತ ಹೆಸರು ಬಂತು. ಅಷ್ಟು ದುಡ್ಡು, ಅಷ್ಟು ಬಂಗಾರ ಅದ್ರ ಮೇಲೆ ಸುರಿತಾನೆ. ಅಷ್ಟು ಮಾತ್ರವಲ್ಲದೆ ಇದೇ ಹೆರೋದನು ಕೈಸರ ಪಟ್ಟಣವನ್ನು ಕಟ್ಟಿರುವಂಥದ್ದು ಆತನೇ. ಮತ್ತು ಮಸೂದ್ ಎಂಬುವಂಥ ಆ ಒಂದು ಪಟ್ಟಣ ಒಂದು ಯಾವುದು ಒಂದು ಬೆಟ್ಟದ ಮೇಲೆ ಸುಮಾರು 1000 ಜನ ಇರ್ತಾರಲ್ಲ, ಅದು ಕತೆ ಬೇರೆ ಇದೆ, ಅದನ್ನು ಕಟ್ಟಿರುವಂಥದ್ದು ಇವನೇ. ಸೊ ಈ ರೀತಿಯಾಗಿ ಈ ಹೆರೋದನ್ ಏನು ಮಾಡ್ತಾನೆ, ಯಹೂದ್ಯರನ್ನ ಮನವೊಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಹೆರೋದನನ್ನು ಯಾರೂ ಲೈಕ್ ಮಾಡಲ್ಲ. ಯಾಕಂದರೆ ಆತನು ಒಂಥರ ಕಬ್ಬಿಣದ ಒಂದು ಎಂಥದ್ದು ರಾಜದಂಡವನ್ನು ಹಿಡ್ಕೊಂಡು ಆಳುವಂಥ ರೀತಿಯಲ್ಲಿ ಕಠಿಣವಾಗಿ ಆಳ್ತಾ ಇರ್ತಾನೆ. ಎಷ್ಟು ಕಠಿಣವಾಗಿ ಆಳ್ತಾ ಇರ್ತಾನಪ್ಪ ಅಂತಂದರೆ, ಅವನ ಸಿಂಹಾಸನದ ಕುರಿತಾಗಿ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರೆ, ಅವನ ವಿರುದ್ಧವಾಗಿ ಪಿತ್ತೂರಿ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿಗೆ ಬಂಧಿಸುವಲ್ಲಿ ಅವರು ಸಾಯಿಸುವಂಥ ಪ್ರವೃತ್ತಿ ಒಂದು ಅನೇಕರನ್ನು ಸಾಯಿಸ್ತಾನೆ. ಕಡೆಗೆ ಅವನ ಹೆಂಡತಿ ಮೇಲೆ ಡೌಟ್ ಬಂದ್ಬಿಡುತ್ತೆ. ಅವನ ಮಕ್ಕಳು ಎಷ್ಟೋ ಜನ ಮಕ್ಕಳಿರ್ತಾರೆ, ಅವ್ರ ಮೇಲೆ ಡೌಟ್ ಬಂದ್ಬಿಟ್ಟು ಮಕ್ಕಳನ್ನು ಹೆಂಡತಿನೂ ಕೂಡ ಸಾಯಿಸ್ಬಿಡ್ತಾನೆ. ಯಾಕಂದರೆ ಇವ್ರು ನನ್ನ ಒಂದು ಸಿಂಹಾಸನಕ್ಕೆ ವಿರುದ್ಧವಾಗಿ ಪಿತ್ತೂರಿ ಮಾಡ್ತಿರುವಂಥವ್ರು ಎಂಬುದಾಗಿ ಅವನು ಡೌಟ್ ಬಂದಾಗ ಅವನು ಎಷ್ಟು ಕಠಿಣಸ್ಥನಾಗಿದ್ದಾನಂತಂದರೆ ಅವನಿಗೆ ಅರ್ಥ ಆಗ್ತದೆ, ನಾನು ಸತ್ತರೆ ಒಬ್ಬರು ಅಳಲ್ಲ ಅಂತೇಳಿ. ಅದಕ್ಕೆ ಅವನೇನು ಮಾಡ್ತಾನಪ್ಪ ಅಂತಂದರೆ, ನಾನು ಸತ್ತ ದಿವಸದಲ್ಲಿ ಇಷ್ಟು ಜನ ಯಹೂದ್ಯರನ್ನ ಸಾಯಿಸಬೇಕು ಅಂತೇಳಿ, ನಾಯಕರನ್ನ ಸಾಯಿಸಬೇಕು ಅಂತ ಲೀಸ್ಟ್ ಮಾಡಿಟ್ಟಿರ್ತಾನೆ ಅವನು. ಆಗ ಅವ್ರನ್ನ ಸಾಯಿಸಿದಾಗ ಅವ್ರಿಗೋಸ್ಕರ ಅಳ್ತಾರಲ್ಲ, ಅಂಥ ಒಂದು ಕಠಿಣಸ್ಥನಾಗಿರುವಂಥ ಹೆರೋದನು ರಾಸನು. ಈ ಹೆರೋದನ ಬಳಿಗೆ ಇವರು ಬಂದು ಕೇಳಿದಾಗ ಇಲ್ಲೇನಾಗ್ತದೆ, ಆತನು ಕಳವಳಗೊಂಡನು. ಇಲ್ಲಿ ಯೆರೂಸಲೇಮಿನವರು ಕಳವಳಗೊಳ್ತಾ ಇದ್ದಾರೆ, ಮತ್ತೆ ಹೆರೋದನ ಕಳವಳಗೊಳ್ತಾರೆ. ಹೆರೋದನ ಯಾಕೆ ಕಳವಳಗೊಳ್ತಾ ಇದ್ದಾರಪ್ಪ ಅಂದರೆ, ನನ್ನ ಸಿಂಹಾಸನಕ್ಕೆ ಕುತ್ತು ಬಂದಿದೆ ಅಂತೇಳಿ. ಯೆರೂಸಲೇಮಿನಲ್ಲಿರುವಂಥ ನಾಯಕರು ಕಳವಳಗೊಳ್ತಾ ಇದ್ದಾರೆ. ಯಾಕಂತಂದರೆ ಆವತ್ತಿನ ನಾಯಕರು ಏನು ಮಾಡ್ತಂತಂದರೆ, ಚೆನ್ನಾಗಿ ಅರಸನೊಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಆರಾಮಾಗಿ ತಮ್ಮ ಒಂದು ನಾಯಕತ್ವವನ್ನು, ಅವರ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಿರುವಂಥವ್ರು. ಈಗ ಯಹೂದ್ಯರ ಅರಸನಾಗಿರುವಂಥವನು ಮೆಸ್ಸೇಯನನ್ನು ಒಂದು ವೇಳೆ ನಾವು ನೆಚ್ಕೊಂಡು ಅವನಿಂದ ಹೋದರೆ ನಮಗಿರುವಂಥ ಅಧಿಕಾರನೂ ಹೋಗುತ್ತೆ, ನಮಗೊಂದು ಸ್ಥಾನಮಾನ ಹೋಗಿರುತ್ತೆ, ನಮಗೆ ಗೌರ್ಮೆಂಟ್ ಇರುವಂಥ ಇನ್ಫ್ಲೂಯೆನ್ಸ್ ಹೋಗುತ್ತೆ. ನಮ್ಮೊಂದು ದುರಾಡಳಿತದ ಮುಖಾಂತರವಾಗಿ ಏನು ದುಡ್ಡು ಗಿಡ್ಡು ಮಾಡಿಕೊಂಡು ಇದ್ದಾರ ಯಹೂದ್ಯರ ನಾಯಕರು, ಅದೆಲ್ಲ ಬಿದ್ದೋಗುತ್ತೆ. ಕಡೆಗೆ ನಾವು ಕತ್ತಿಗೆ ಬೆಲೆ ಆಗಬೇಕಾಗುತ್ತೆ. ಈ ಮೆಸ್ಸೇಯನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನಾವೀಗ ಚೆನ್ನಾಗಿದ್ದೀವಿ ಅಂತೇಳಿ ಯೆರೂಸಲೇಮಿನ ನಾಯಕರು ಕೂಡ ಕೊಳ್ಳಗೊಳ್ತಾರೆ. ಇದು ಆವತ್ತಿನ ಒಂದು ಪರಿಸ್ಥಿತಿ ಎಂಬುದಾಗಿ ನೋಡ್ತೇವೆ. ಈ ರೀತಿಯಾಗಿ ಬಂದ ಸಂದರ್ಭದಲ್ಲಿ ಹೆರೋದನ ಏನು ಮಾಡ್ತಾನಪ್ಪ ಅಂತಂದರೆ, 7ನೇ ವಚನ ನೋಡ್ತೇವೆ ನೋಡ್ರಿ, ಓದ್ರಿ. ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು ನೀವು ಹೋಗಿ ಆ ಕೂಸನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ. ಸೊ ಏನಾಯ್ತಂದ್ರೆ ಇವನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇದೇನು ಹಿಂಗೆ ಬಂದ್ಬಿಟ್ಟಿದಾರಲ್ಲ ಪರ್ಷಿಯಾ ದೇಶದಿಂದ, ಇದ್ರ ಮತ್ತೆ ಏನು ಈ ಎಂಕ್ವೈರಿ ಮಾಡ್ತಾನೆ ಅವನು. ಎಂಕ್ವೈರಿ ಮಾಡಿ ಜೋಯಿಸರನ್ನು ಕರೆಸ್ತಾನೆ. ಜೋಯಿಸರು ಅಂದರೆ ಶಾಸ್ತ್ರಿಗಳನ್ನು ಕರೆಸ್ತಾನೆ, ಆವತ್ತಿನ ಯಹೂದ್ಯರ ನಾಯಕರನ್ನು ಕಳಿಸ್ತಾನೆ, ಅಥವಾ ಈ ಯಹೂದ್ಯರಿಗೆ ಸಂಬಂಧಪಟ್ಟಿರುವಂಥ ಒಂದೆರಡು ಪರಿಸಾರಿರ್ಬೋದು, ಅಥವಾ ಆವತ್ತಿನ ಒಂದು ಯಾಜಕರಿರ್ಬೋದು. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆ ಇದನ್ನು ಕರೆಕ್ಟಾಗಿ ತಿಳ್ಕೊಳಕಲ್ಲ ಅಂಥೇಳಿ ಕರೆಸ್ತಾನೆ. ಅವ್ರು ಕರೆಸಿದಾಗ ಅವ್ರು ಕನ್ಫರ್ಮ್ ಮಾಡ್ತಾರೆ. ಏನು ಕನ್ಫರ್ಮ್ ಮಾಡ್ತಾರೆ? ಇಲ್ಲ ಮೀಕನ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯಹೂದ್ಯರ ಅರಸನಾಗಿರುವಂಥವನು ಬೆತ್ಲೆಹೇಮಿನಲ್ಲೇ ಹುಡ್ತಾನೆ ಅಂತೇಳಿ ಇದು ಬರೆಯಲ್ಪಟ್ಟಿದೆ, ಆ ಮಾತು ನೆರವೇರುತ್ತೆ ಅಂತೇಳಿ ಹೇಳ್ತಾರೆ ಹೊರತು. ಆದರೆ ಈ ಶಾಸ್ತ್ರಿಗಳು, ಈ ಪರಿಸರಾಗಲಿ ಅಥವಾ ಈ ಯಾಜಕರಾಗಲಿ, ಅರೇ ನಮ್ಮ ಅರಸನು ಬಂದಿದ್ದಾನೆ, ಮೆಸ್ಸಾಯನು ಬಂದಿದ್ದಾನೆ ಅನ್ನೋ ಪ್ರೋಟೋಕಾಲ್ ಪ್ರಕಾರವಾಗಿ ಏನು ಮಾಡ್ಬೇಕು? ಆ್ಯಕ್ಚುಲಾಗಿ ಅವರು ಅರಸನನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅಟ್ಲೀಸ್ಟ್ ಒಂದು ಸಂಚನಾರು ಮಾಡಬೇಕಲ್ಲ. ಅವರು ತಲ್ಲೇನೇ ಕಟ್ಸ್ಕೊಳಕ್ಕೆ ಹೋಗಲ್ಲ. ಅರಸನ ತಿಳಿಸ್ಬಿಡ್ತಾರೆ, ಆರಾಮಾಗಿ ಮನೆಗೆ ಹೋಗ್ತಾರೆ, ಆರಾಮಾಗಿ ಮನೆಗೆ ಹೋಗ್ತಾರೆ. ಅಟ್ಲೀಸ್ಟ್ ಈ ಹೇರೋದ್ರಿಗಿರುವಂಥ ಮೈಂಡು ಕೂಡ ಅವ್ರಿಗಿಲ್ಲ. ಏನು ಅಟ್ಲೀಸ್ಟ್ ವಿಷಯ ತಿಳ್ಕೊಳ್ಳೋಣ ನಾವು ಅಂಥ ಮೈಂಡು ಕೂಡ ಇಲ್ಲ. ವಿಷಯ ತಿಳ್ಕೊಂಡು ಅದರ ಮೇಲೆ ಮತ್ತೆ ನಾವು ಯಾಜಕರಲ್ವಾ, ನಾವು ಈ ಒಂದು ಯಹೂದ್ಯ ಮತದ ಗುರುಗಳಲ್ವಾ, ನಾವು ಈ ಜನರಿಗೆ ಸತ್ಯವನ್ನು ಬೋಧಿಸುವಂಥವ್ರಲ್ವಾ, ಮತ್ತು ಇದು ಮೆಸ್ಸೇಯನು ಬರುವಂಥ ಸಮಯನ ಇದು,
ಒಂದು ವೇಳೆ ಮೆಸೈನೇ ಬರುವುದಾದರೆ ಮತ್ತೆ ನಮ್ಮ ಕೆಲಸ ಏನು? ಪ್ರೋಟೋಕಾಲ್ ಪ್ರಕಾರ ನಾವೇನು ಮಾಡಬೇಕು? ಆ ಸಿದ್ಧತೆ ನಾವು ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಜನರನ್ನು ಸಿದ್ಧಪಡಿಸ್ಬೇಕಲ್ಲ ಅಂತ ಆ ಮೈಂಡೇ ಅವ್ರಿಗೆಲ್ಲ. ದೇ ಆರ್ ಸೋ ಇಂಡಿಫರೆಂಟ್. ವಿಷಯ ಯಾರಾದರೂ ತಿಳಿಸಿದ್ರು ಅವ್ರ ಪಾಡಿಗೆ ಮನೆಗೆ ಹೊರಟೋದು. ಇದು ಆವತ್ತಿನ ನಾಯಕರ ಸಂಗತಿ. ಆದರೆ ಇಲ್ಲಿ ಮುಂದೆ ನಡೆಯುವಂಥ ಸಂಗತಿ ಏನಪ್ಪ ಅಂದರೆ, ಯಾರು ಇವರಿದ್ದಾರಲ್ಲ, ಇವರು ಜ್ಞಾನಿಗಳಂತ ಹೇಳ್ತೀವಲ್ಲ, ಅವರು ಮಾಡುವಂಥ ಕಾರ್ಯವೇನು? ಈ ವಿಷಯ ತಿಳ್ಕೊಳ್ಳೇ ಅವ್ರೇನು ಮಾಡ್ತಾರೆ? ಮುಂದಕ್ಕೆ ಹೋಗ್ತೇವೆ ನೋಡಿ 8ನೇ ವಚನದಿಂದ, ನೀವು ಹೋಗಿ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡ್ರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸ್ರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸಿಕೊಟ್ಟನು. ಬೆತ್ಲೆಹೇಮ್ನಲ್ಲಿ ಅರಸನುಂಟ ಎಂಬುದಾಗಿ ಹೇಳೋದ್ರಿಗೆ ಗೊತ್ತಾದ ಕೂಡಲೇ, ನೋಡಪ್ಪ ಬೆತ್ಲೆಹೇಮ್ಗೆ ಹೋಗ್ರಿ, ನೀವು ಎಂಕ್ವೈರಿ ಮಾಡ್ರಿ, ಅರಸನಾಗಿ ನಿಜವಾಗಿ ಹುಟ್ಟಿರುವಂಥವನು ಇದ್ದಾನೆ ಎಂಬುದಾಗಿ ನಿಮಗೆ ಕನ್ಫರ್ಮ್ ಆದಮೇಲೆ ನನಗೆ ಬಂದು ತಿಳಿಸ್ರಿ. ನಾನು ಕೂಡ ಬಂದು ಏನು ಮಾಡ್ತೇನೆ, ಅರಸನಿಗೆ ನನ್ನ ಒಂದು ಏನು ನನ್ನ ಒಂದು ಮಾನ್ಯತೆಯನ್ನು ಅಥವಾ ಆರಾಧನೆಯನ್ನು ಅಥವಾ ನನ್ನ ಒಂದು ಕಾಣಿಕೆಯನ್ನು ನಾನು ಕೂಡ ಸಲ್ಲಿಸ್ತೇನೆ ಎನ್ನುವಂಥ ಮಾತು ಯಾರ ಬಾಯಲ್ಲಿ ಬರ್ತಾ ಇದೆ? ಯೆಹೋವನ ಬರ್ತಾ ಇದೆ. ಆ ಮನಸ್ಸು ಇವ್ರಿಗಿಲ್ಲ. ಯಾರಿಗಿಲ್ಲ? ಯೆಹೂದ್ಯರಿಗಿಲ್ಲ. ನಾವು ಕೂಡ ಬರ್ತೀವ್ರಿ, ನಡ್ರಿ ಅಂತಲೂ ಕೂಡ ಅವ್ರಿಗಿಲ್ಲ. ಸೋ ಇಂಡಿಫರೆಂಟ್ ಅವ್ರು ಹೊರಟೋದ್ರು. ಆದರೆ ಇಲ್ಲಿ ಜೋಯ್ಸ್ ಏನು ಮಾಡ್ತಾ ಇದ್ದಾರೆ ನಾವು ಗಮನಿಸುವಾಗ, 9ನೇ ವಚನಕ್ಕೆ ಬನ್ರಿ, 9ನೇ ವಚನದಿಂದ ಹೋದ್ರಿ. ಅರಸನ ಮಾತನ್ನು ಕೇಳಿ ಹೊರಟಾಗ ಹ್ಮ್ ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಮುಂದೆ ನಡೆದು ಬರೀ ಬೆತ್ಲೆಹೇಮಿಗೆ ಮಾತ್ರ ಬರಲಿಲ್ಲ. ಬೆತ್ಲೆಹೇಮಿನಲ್ಲಿ ಎಷ್ಟು ಮನೆಗಳಿದಾವೆ? ಒಂದು 500 ಮನೆಗಳಿದಾವೆ ಅಥವಾ 1000 ಮನೆಗಳಿದಾವೆ, ಗೊತ್ತಿಲ್ಲ. ಕಡೆಗೆ ಎಲ್ಲಿ ಬರ್ತದೆ? ಯಾವ ಮನೆಯಲ್ಲಿ ಕೂಸು ಇತ್ತೋ ಅದೇ ಮನೆ ಮೇಲೆ ಬೆಳಕು ಬಂದು ನಿಂತ್ಕೊಂತು. ಸೊ ಇಟ್ ವಾಸ್ ಸೋ ಈಸಿ ಫಾರ್ ದ ಮ್ಯಾಗೀಸ್ ಟು ಫೈಂಡ್ ದ ಪ್ಲೇಸ್. ಬಂದು ಅವ್ರು ಏನು ಮಾಡ್ತಾ ಇದಾರೆ ನೋಡ್ರಿ. ಅವರು ನಕ್ಷತ್ರವನ್ನು ಅತ್ಯಂತ ಸಂತೋಷ ಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಡುಗಳ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಒಳಗೋಗ್ತಾರೆ. ಒಳಗೋದಾಗ ಮರಿಯಳಿದ್ದಾಳೆ, ಯೋಸೆಫರಿದ್ದಾನೆ, ಕೂಸಿದ್ದೆ. ಆದರೆ ಅವರು ಮರಿಯಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಲ್ಲ, ಅಥವಾ ಯೋಸೇಫರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಲ್ಲ. ಅಂದರೆ ಆರಾಧನೆ ಮಾಡಲ್ಲ. ಯಾರಿಗೂ ಆರಾಧನೆ ಮಾಡ್ತಾ ಇದ್ದಾರೆ? ಕೂಸಿಗೆ ಆರಾಧನೆ ಮಾಡ್ತಾ ಇದ್ದಾರೆ. ಯಾಕೆ ಮರಿಯಳಿಗೆ ಆರಾಧನೆ ಮಾಡಲಿಲ್ಲ? ಯಾತಕ್ಕೆ ಯೋಸೇಫನಿಗೆ ಆರಾಧನೆ ಮಾಡಲಿಲ್ಲ? ಕ್ಯಾಥಲಿಕ್ ಸಭೆಯಲ್ಲಿ ಮರಿಯಳನ್ನು ಕೂಡ ಆಕಾಶದ ರಾಣಿ ಎಂಬುದಾಗಿ ಹೇಳಿ ಆಕೆಯನ್ನು ಪೂಜೆ ಮಾಡ್ತಾರೆ, ಯೋಸೇಫನನ್ನು ಪೂಜೆ ಮಾಡ್ತಾರೆ. ಇದು ವಾಕ್ಯಾನುಸಾರನ? ಇದು ಯಾರು ಪೂಜೆಗೆ ಅಥವಾ ಆರಾಧನೆಗೆ ಅರ್ಹರು? ದೇವರು ಮಾತ್ರವೇ. ಅದು ಯಾರಿಗೆ ಗುರ್ತಿದೆ? ಜ್ಞಾನಿಗಳಿಗೆ ಗುರ್ತಿದೆ. ಅಥವಾ ಯಾರು ನಿಜ ದೇವರು ಆರಾಧನೆ ಮಾಡ್ತಾರೋ ಅವರೇ ನಿಜವಾಗಿರುವಂಥ ಜ್ಞಾನಿಗಳು. ನಿಜ ದೇವರನ್ನು ಆರಾಧನೆ ಮಾಡದೆ ಸುಮ್ಮನೆ ಏನೋ ಆರಾಧನೆ ಮಾಡ್ತಾರಲ್ಲ. ಯಾಕಂದರೆ ನಾವು ಇಲ್ಲಿ ನಪುಂಸಕನ ಬಳಿಗೆ ಬರುವಾಗ ಸಂದರ್ಭದಲ್ಲಿ ನಾವು ನೋಡ್ತೇವಲ್ಲ, ನಪುಂಸಕನ ಬಗ್ಗೆ ಅಲ್ಲ, ಸ್ವಾಮಿ ಒಂದು ಮಾತು ಹೇಳ್ತಾನೆ ಸಮರಸ್ತ್ರೀಯೊಟ್ಟಿಗೆ ಮಾತಾಡ್ಬೇಕಾರೆ, ನೀವು ತಿಳಿದೇ ಇರುವಂಥದ್ದನ್ನು ನೀವು ಆರಾಧನೆ ಮಾಡ್ತಾ ಇದ್ರಿ, ಆದರೆ ತಿಳಿಯುವಂಥ ಆರಾಧನೆ ಇನ್ನೊಂದು ಉಂಟು. ಅಂದರೆ ಇಲ್ಲೋದ್ರೆ ಎಲ್ಲ ಆರಾಧನೆಗಳಿವೆ, ತಿಳಿಯದೇ ಇರುವಂಥ ಆರಾಧನೆಗಳಿವೆ, ತಿಳಿದುವಂಥ ಆರಾಧನೆಗಳಿದೆ. ಅಂದರೆ ಸುಳ್ಳು ಆರಾಧನೆಗಳಿವೆ, ನಿಜ ಆರಾಧನೆ ಇದೆ. ನಿಜ ಆರಾಧನೆ ಯಾರು ಮಾಡ್ತಾರಪ್ಪ ಅಂದರೆ ಜ್ಞಾನಿಗಳು ಮಾತ್ರ ಮಾಡ್ತಾರೆ. ಆ ರೀತಿಯಾಗಿ ಅವರು ಇಲ್ಲ ಆರಾಧನೆ ಮಾಡಿ ಅವರ ಗಂಟುಗಳನ್ನು ಬಿಚ್ಚಿ ಚಿನ್ನ, ಧೂಪ ಮತ್ತು ರಕ್ತಬೋಳ ಅವರು ಕಾಣಿಕೆಯನ್ನಾಗಿ ಕೊಡುವಂಥದ್ದು. ಚಿನ್ನ, ಧೂಪ ಮತ್ತು ರಕ್ತಬೋಳ, ಈ ಮೂರರಲ್ಲಿ ಕೂಡ ನಾವು ಗಮನಿಸುವಂಥ ಮಾತು, 3 ಸಿಗ್ನಿಫಿಕೆನ್ಸ್ ಇದೆ. ಚಿನ್ನ ಎನ್ನುವಂಥದ್ದು ಅದು ಪರಿಶುದ್ಧತೆಗೆ ಸಾದೃಶ್ಯ ಮತ್ತು ಅದು ರಾಜತ್ವಕ್ಕೆ ಸಾದೃಶ್ಯ. ರಕ್ಷಕನಾದ ಯೇಸು ಕ್ರಿಸ್ತನು ಆತನು ರಾಜಾದಿರಾಜನಾಗಿದ್ದಾನೆ. ಆತನಿಗೆ ಸಲ್ಲತಕ್ಕಂಥ ಒಂದು ಕಾಣಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಎರಡನೇದಾಗಿ ಏನಂತಂದರೆ ಧೂಪ, ಇಂಗ್ಲೀಷ್ನಲ್ಲಿ ಫ್ರಾಂಕಿನ್ಸೈನ್ ಎಂಬುದಾಗಿ ನೋಡ್ತೇವೆ. ಅದು ಸುಗಂಧ ವಾಸನೆಯಿಂದ ತುಂಬಿರುವಂಥ ಧೂಪ. ಅದು ಯೇಸು ಕ್ರಿಸ್ತನ ದೈವತ್ವವನ್ನು ಸೂಚಿಸುವಂಥದ್ದು. ಈಗ ನಾವು ನೋಡಿದೀವಲ್ಲ ಬೆಳಗ್ಗೆ ಆರಾಧನೆ ಸಂದರ್ಭದಲ್ಲಿ, ಈತನೇ ನನ್ನ ಪ್ರಿಯ ಮಗನು, ಈತ ನಾನು ಮೆಚ್ಚಿದ್ದೇನೆ. ಅಂದರೆ ಯೇಸು ಕ್ರಿಸ್ತರ ಜೀವಿತದ ಮುಖಾಂತರವಾಗಿ ಹೊರಬಂದಂಥ ಆ ಒಂದು ಧೂಪ ಏನಿದೆ, ಜೀವಿತದ ಧೂಪ ಏನಿದೆ, ದೇವರಿಗೆ ಅದು ಮೆಚ್ಚುಗೆ ಆಗಿರೋದು ಧೂಪ. ಆತನು ಅದನ್ನು ಅಗ್ರಾಣಿಸಿದನು. ಈ ಫ್ರಾಂಕಿನ್ಸೈನ್ ಏನು ಮಾಡ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಅವ್ರು ಏನು ಮಾಡ್ತಾರೆ, ಈ ಗ್ರೈನ್ ಆಫರಿಂಗ್ ಎಂಬುವಂಥದ್ರಲ್ಲಿ ಅವ್ರೇನು ಮಾಡ್ತಾರೆ, ಇದನ್ನು ಮಿಕ್ಸ್ ಮಾಡಿ ಅವರು ಯಜ್ಞವಾಗಿ ಸಮರ್ಪಿಸುವ ಸಂದರ್ಭದಲ್ಲಿ
ಅಲ್ಲಿಂದ ಬರುವಂಥ ಸುವಾಸನೆಯನ್ನು ದೇವರು ಅಗ್ರಾಣಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ಯೇಸು ಕ್ರಿಸ್ತ ದೈವತ್ವವನ್ನು ಸೂಚಿಸುವಂಥದ್ದು. ಮೂರನೇದು ಯಾವುದಪ್ಪ ಅಂತಂದರೆ ರಕ್ತಬೋಳ. ಅದನ್ನು ಮೈರ್ ಎಂಬುದಾಗಿ ನಾವು ಇಂಗ್ಲೀಷಲ್ಲಿ ನೋಡ್ತೇವೆ. ಇದು ಒಂದು ಕಹಿಯಾಗಿರುವಂಥ ಒಂದು ಪದಾರ್ಥ. ಇದು ಕೂಡ ಧೂಪಕ್ಕೆ ಹಾಕ್ತಾರೆ, ಅದರ ಸಂದರ್ಭ ಬೇರೆ ಇರುತ್ತೆ. ಯಾಕಂದರೆ ನಾವು ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 39ನೇ ವಚನಕ್ಕೆ ಬರುವಾಗ ಅಲ್ಲಿ ಒಂದು ಮಾತು ಓದ್ಬಿಡಿ ಅದನ್ನು. 19:39 ಯೋಹಾನನ ಸುವಾರ್ತೆ 19:39. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ಹಾಂ, ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. 39. ಇದಲ್ಲದೆ ಹಾಂ, ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಳಿಸಿದ ಚೂರ್ಣವರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯೆಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು. ಇಲ್ಲಿ ನಾವು ಗಮನಿಸುವಂಥ ಮಾತು, ನಿಕೋದೇಮನು ರಕ್ತಬೋಳ ಅಗರುಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿ ತಕೊಂಡು ಬಂದು, ಅಂದರೆ ಈ ರಕ್ತಬೋಳ ಮತ್ತು ಚೂರ್ಣ ಎನ್ನುವಂಥದ್ದು ತಕೊಂಡು ಬಂದು ಈ ಪಾರ್ಥಿವ ಶರೀರಕ್ಕೆ, ಅಂದರೆ ಯೇಸು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಬಿಟ್ಟಿರುವಂಥ ದೇಹಕ್ಕೆ ಅವ್ರೇನು ಮಾಡ್ತಾರೆ, ಅದನ್ನು ಹಚ್ತಾರೆ. ಇದು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮಾನವತ್ವವನ್ನು ಸೂಚಿಸುವಂಥದ್ದು. ಇವ್ರು ಕೊಟ್ಟಿರುವಂಥ ಕಾಣಿಕೆಯಲ್ಲಿ ಬಂಗಾರ ಆತನ ರಾಯಲ್ಟಿ, ಬಂಗಾರ ರಾಜತ್ವವನ್ನು ಸೂಚಿಸುವಂಥದ್ದು. ಮತ್ತು ಅದಾದಮೇಲೆ ನಾವು ಗಮನಿಸುವಂಥ ಮಾತು ಎರಡನೇದಾಗಿರುವಂಥದ್ದು ಧೂಪ ಎನ್ನುವಂಥದ್ದು ಆತನ ದೈವತ್ವವನ್ನು ಸೂಚಿಸುವಂಥದ್ದು. ಮತ್ತು ರಕ್ತಬಳ ಎನ್ನುವಂಥದ್ದು ಆತನ ಮಾನವತ್ವವನ್ನು ಸೂಚಿಸುವಂಥದ್ದು. ಈ ರೀತಿಯಾಗಿ ಅವರು ಬಹುಮಾನವನ್ನು ತಂದು ಸಮರ್ಪಿಸಿ ಆರಾಧನೆ ಮಾಡುವಂಥದ್ದು ನೋಡ್ತಾ ಇದ್ದೇವೆ. ಈ ವಾಕ್ಯ ಭಾಗದಲ್ಲಿ 3 ಥರವಾದ ವ್ಯಕ್ತಿಗಳನ್ನ ನೋಡ್ತಾ ಇದ್ದೇವೆ. ಒಂದು ಹೆರೋದನು, ಎರಡನೇದಾಗಿ ಮತ ಸಂಬಂಧವಾಗಿರುವಂಥ ಯಹೂದ್ಯರ ಜೋಯಿಸರೆಂಬಂಥ ಮಾತು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ವಾ. ಅದರ ಆ್ಯಕ್ಚುಲಿ ಶಾಸ್ತ್ರಿಗಳದು ಆ್ಯಕ್ಚುಲಿ ಬರಬೇಕು. ಮೂರನೇದು ಯಾರು, ಜ್ಞಾನಿಗಳು. ಅವರು ಈ 3 ಜನರಲ್ಲಿ 3 ಥರವಾಗಿರುವಂಥ ಪ್ರಕ್ರಿಯೆಗಳು ನೋಡ್ತಾ ಇದ್ದೇವೆ. ಹೆರೋದನು ಏನು ಮಾಡ್ತಾ ಇದ್ದ, ಆತನು ದ್ವೇಷಿಸಿದ. ಯಾರನ್ನ, ಯೇಸು ದ್ವೇಷಿಸಿದ. ಆತನ ಸಾಯಿಸ್ಬೇಕಂತ ಪ್ರಯತ್ನ ಪಡ್ತಾನೆ. ಯಾವಾಗಾದರೂ ಇವರು ಯೇಸು ಕ್ರಿಸ್ತನನ್ನು ಕಂಡು ಆರಾಧನೆ ಮಾಡಿದ ಮೇಲೆ ಆ ಜ್ಞಾನಿಗಳು ಹೆರೋದನ ಬಳಿಗೆ ತಿರುಗಿ ವಾಪಸ್ ಬರಲ್ಲ. ಯಾಕಂದರೆ ದೇವರು ಅವ್ರಿಗೆ ಹೇಳ್ತಾನೆ, ನೀವು ಇವತ್ತು ಹೆರೋದನ ಬಳಿಗೆ ಹೋಗ್ಬೇಡ್ರಿ, ಆತನ ಮಗುವನ್ನು ಕೊಲ್ಲಬೇಕಂತ ಇರ್ತಾನೆ, ನೀವು ಹೋಗ್ಬಿಟ್ಟು ಬೇರೆ ದಾರಿಯಲ್ಲಿ ಹೊರಟೋಗಂತ ಹೇಳ್ತಾರೆ. ಅವ್ರು ಬೇರೆ ದಾರಿ ಹೊರಟೋಗ್ತಾರೆ. ಅವರು ಬದಲೇ ಇದ್ದಾಗ ಈ ಹೆರೋದನ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಅರೆ, ನನಗೆ ಇವರು ಮೋಸ ಮಾಡಿದಾರೆ ಅಂತೇಳಿ ಲೆಕ್ಕ ಹೇಳ್ತಾನೆ. ಯಾವಾಗ ಹುಟ್ಟಿದ್ದಂತ ಲೆಕ್ಕ ಹೇಳ್ತಾನಲ್ಲ. ಈ 2 ವರ್ಷದ ಹಿಂದೆ ನಡೆದಿರುವಂಥ ಒಂದು ಕಾರ್ಯಕ್ರಮ ಇದು. ಆದ್ದರಿಂದ ಈ ಬೆತ್ಲೆಹೇಮ್ನಲ್ಲಿ 2 ವರ್ಷಕ್ಕಿಂತಲೂ ಕೂಡ ಕೆಳಗಿರುವಂಥ ಎಲ್ಲ ಮಕ್ಕಳನ್ನು ಸಾಯಿಸಾಕ್ಬಿಟ್ರು ಅಂತೇಳಿ ಸಾಯಿಸುವಂಥ ಒಂದು ಕಾರ್ಯವನ್ನು ಹೆರೋದನು ಅವತ್ತು ಮಾಡ್ತಾನೆ. ಅಂದರೆ ಅಷ್ಟು ಮಟ್ಟಿಗೆ ಯೇಸು ಕ್ರಿಸ್ತನ ಆತನು ದ್ವೇಷಿಸ್ತಾನೆ. ಮತ್ತು ಈ ಮತ ಸಂಬಂಧವಾಗಿರೋದು ನಾಯಕರು ಯಾರು, ಈ ಹೆರೋದನ ಕರೆದುಬಿಟ್ಟು ನಿಮ್ಮ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂತೇಳಿ ಕೇಳಿದಾಗ ಈ ಶಾಸ್ತ್ರಿಗಳಾಗಲಿ ಅಥವಾ ಪರಿಸಾಯರಾಗಲಿ ಅಥವಾ ಯಾಜಕರಾಗಲಿ ಧರ್ಮಶಾಸ್ತ್ರವನ್ನು ತೆಗೆದು ಮೀಕಾ ಗ್ರಂಥವನ್ನು ಓದಿ ಬೆತ್ಲೆಹೇಮ್ನಲ್ಲೇ ಆತನು ಹುಟ್ಟುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ತಿಳಿಸ್ತಾರೆ. ಆದರೆ ಅವರು ಯಾವ ರೀತಿಯಾಗಿರುವಂಥ ಕಾಳಜಿಯನ್ನು ವಹಿಸಲ್ಲ. ಅವರು ಇಂಡಿಫರೆಂಟ್ ಆಗಿ ಯಾವ ರೀತಿಯಾಗಿರುವಂಥ ಇಂಟ್ರೆಸ್ಟನ್ನು ತೋರಿಸ್ತಲೆ, ಅದು ಯೇಸು ಕ್ರಿಸ್ತನನ್ನು ನೋಡಬೇಕು, ಅದನ್ನು ನಾವು ಸ್ವೀಕರಿಸ್ಕೊಳ್ಬೇಕು ಅನ್ನೋಂಥ ಪ್ರಮೇಯ ಕೂಡ ಇಲ್ಲದೆ ಅವ್ರ ಪಾಡಿಗೆ ಅವರ ಮನೆಗೆ ಸುಮ್ಮನೆ ಹೋಗ್ತಾರೆ. ಆದರೆ ಮೂಡಣ ದೇಶದಿಂದ ಬಂದಿರೋ ಜೋಯಿಸರು ಏನು ಮಾಡ್ತಾ ಇದ್ದಾರೆ, ಆ ಮೂವನ ಕಂಡು ಆರಾಧಿಸುವಂತ ನೋಡ್ತಾ ಇದ್ದೇವೆ. ಈ ಲೋಕದಲ್ಲೂ ಕೂಡ ಇವತ್ತು ಕೂಡ ಅದೇ 3 ಜನರಿದ್ದಾರೆ, 3 ಥರ ಜನರಿದ್ದಾರೆ. ಏನು, ಯೇಸು ಕ್ರಿಸ್ತನ ದ್ವೇಷಿಸುವಂಥವ್ರಿದ್ದಾರೆ, ಮತ್ತು ಯೇಸು ಕ್ರಿಸ್ತ ಸುವಾರ್ತೆ ಕೇಳಿ ಕೂಡ ಇಂಡಿಫರೆಂಟ್ ಆಗಿ ಅದು ನಮ್ಗೆ ಸಂಬಂಧ ಇಲ್ಲಪ್ಪ ಅನ್ನುವಂಥ ರೀತಿಯಿರುವ ಜನರು ಕೂಡ ಇದ್ದಾರೆ ಈ ಲೋಕದಲ್ಲಿ. ಆದರೆ ಸತ್ಯವನ್ನು ಕಂಡುಕೊಂಡು ಆತನ ಅಂಗೀಕಾರ ಮಾಡಿಕೊಂಡು ಆತನ ಆರಾಧಿಸುವ ಜನರು ಕೂಡ ಇದ್ದಾರೆ. ಮತ್ತು ಹೆಚ್ಚಿನ ಮಟ್ಟಿಗೆ ಇಲ್ಲಿರುವಂಥವರೆಲ್ಲರೂ ಕೂಡ ನಾವು 3ನೇ ಗುಂಪಿಗೆ ಸೇರಿದ್ದೇವೆ. 2ನೇ ಗುಂಪಿನ 1ನೇ ಗುಂಪಿನ ಜನರು ಈ ಲೋಕದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಕುರಿತಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ಕೊಟ್ಟಿರುವಂಥ ಆಧಿಕ್ಯತೆಯಲ್ಲಿ
ನಾವು ಸಂತೋಷಗೊಳ್ಳೋಣ, ಆತನ ಮಹಿಮೆಗೋಸ್ಕರ ಈ ಲೋಕದಲ್ಲಿ ಜೀವಿಸೋಣ. ದೇವರಿಗೆ ವಾಕ್ಯವನ್ನು ಆಶ್ರಯಿಸಲಿ.